ಜೂನ್ 30ರಿಂದ ಆರಂಭವಾಗಿರುವಂತಹ ಎಸ್ಐಆರ್ಗೆ ಇಂದು ಕೊನೆಯ ದಿನ. ಈ ಬಾರಿ 1,08,00,000 ಮತದಾರರು ಡೇಂಜರ್ ಝೋನ್ನಲ್ಲಿದ್ದಾರೆ. ಎರಡೆರಡು ಬಾರಿಯ ವಿಸ್ತರಣೆಯಾದಂತಹ ಎಸ್ಐಆರ್ ಮೂರನೇ ಬಾರಿ ಮುಂದೂಡಿಕೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮೂಡಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಇಂದು ಕೊನೆಯ ದಿನ. 4 ಕೋಟಿಗೂ ಅಧಿಕ ಫಾರಂ ಡಿಜಿಟಲೀಕರಣ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭಗೊಂಡ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಇಂದು ಕೊನೆಯ ದಿನ. ಇಂದು ಬೂತ್ ಮಟ್ಟದ ಅಧಿಕಾರಿಗಳ ಮನೆ ಮನೆಯ ಭೇಟಿಯ ಕೊನೆಯ ದಿನವಾಗಿದ್ದು, ಈ ಹಿನ್ನೆಲೆ ಮತ್ತೆ ಎಸ್ಐಆರ್ ದಿನಾಂಕ ಮತ್ತೆ ವಿಸ್ತರಣೆಯಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಸಾಕಷ್ಟು ಕೆಲಸ ಬಾಕಿ ಇದೆ. ಸದ್ಯ ಎಸ್ಐಆರ್ ಪ್ರಕ್ರಿಯೆ ನೋಡೋದಾದ್ರೆ ಎಸ್ಐಆರ್ ಚಿತ್ರಣ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆಯಾಗಿದ್ದು, ಈ ಪೈಕಿ 4,47,97,719 ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. 1,08,34,595 ಎಎಸ್ ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಈ ಪೈಕಿ 15,30,449 ಮತದಾರರು ನಾಪತ್ತೆಯಾದರೆ 65,62,586 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 15,38,600 ಮತದಾರರು ಮೃತಪಟ್ಟರೆ 7,07,095 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. 3,95,865 ಇತರೆ ಮತದಾರರು ಪತ್ತೆಯಾಗಿದ್ದಾರೆ. ಮೊದಲ ಕರಡು ಪಟ್ಟಿಯಿಂದ 1.8 ಕೋಟಿ ಜನ ಹೊರಕ್ಕೆ. ಎಎಸ್ ಡಿಡಿಒ ಕಡಿಮೆ ಮಾಡಲು ಹಲವು ಕ್ರಮ. ಆಪರೇಷನ್ ಎಎಸ್ ಡಿಡಿಒ ಎಸ್ಐಆರ್ ವಿಸ್ತರಣೆ ಅನಿವಾರ್ಯವ? ರಾಜ್ಯದಲ್ಲಿ 1,08,34,595 ಮತದಾರರು ಪತ್ತೆಯಾಗಿದ್ದು, ಇವರನ್ನು ಮೊದಲ ಕರಡು ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಎಎಸ್ ಡಿಡಿಒ ಮತದಾರರಿಗೆ ಕಾಲ್ ಮಾಡಿ ಗಣತಿ ನಮೂನೆ ಕೊಡುವಂತಹ ಕೆಲಸವನ್ನ ಬಿಎಲ್ಒ ಬಿಎಲ್ಎಗಳು ಮಾಡಿದ್ದಾರೆ. ಯಾರ್ಯಾರು ಶಿಫ್ಟ್ ಆಗಿದ್ದಾರೋ ಅಂತವರನ್ನ ಮತ್ತೆ ಹುಡುಕಿ ಫಾರ್ಮ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಎರಡನೇ ಬಾರಿ ಎಸ್ಐಆರ್ ವಿಸ್ತರಣೆಯಾದ ಬಳಿಕ ಬರೋಬ್ಬರಿ 2,50,000ಕ್ಕೂ ಅಧಿಕ ಮತದಾರರಿಗೆ ಫಾರ್ಮ್ ಕೊಟ್ಟು ಎಸ್ಐಆರ್ನಲ್ಲಿ ಭಾಗಿಯಾಗುವಂತೆ ಮಾಡಲಾಗಿದ್ದು, ದಕ್ಷಿಣ ಪಾಲಿಕೆಯೊಂದರಲ್ಲಿಯೇ 30,000ಕ್ಕೂ ಅಧಿಕ ಮತದಾರರನ್ನ ಪತ್ತೆ ಹಚ್ಚಿ ಎನ್ಯುಮರೇಷನ್ ಫಾರ್ಮ್ ಕೊಡಲಾಗಿದೆ. ಸಾಧಾರಣ ಅದು ಡಿಜಿಟೈಸೇಷನ್ ಆಗಿ ನೋ ಮ್ಯಾಪಿಂಗ್ ಇತ್ಯಾದಿ ಎಲ್ಲ ಆಗಿದ್ರೆ ಅದನ್ನ ರೋಲ್ ಬ್ಯಾಕ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಮ್ಮಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಏನ್ ಮಾಡಿದೀವಿ, ಅಲ್ಲಿ ಸಾರ್ವಜನಿಕರು ಬಂದು ಅವರು 2002ನೇ ಇಸ್ವಿಯ ವಿವರಗಳನ್ನು ಹುಡುಕ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹುಡುಕಿ ಅವ್ರು ಸ್ವತಃ ಹುಡುಕ್ಬೋದು, ನಮ್ಮ ಸಿಬ್ಬಂದಿ ಸಹಾಯದಿಂದ ಕೂಡ ಹುಡುಕ್ಬೋದು. ಹುಡುಕಿ ಅದನ್ನ ಸರಿ ಮಾಡಿ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟರೆ ಅದು ಪುನಃ ಅನಾಮಲಿಯನ್ನು ತೆಗೆದು ಸರಿಯಾದ ರೀತಿಯಲ್ಲಿ ಡಿಜಿಟೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಸಾಧಾರಣ 38,000ದಷ್ಟು ಅನಾಮಲಿ ನಾವು ಈಗಾಗಲೇ ಕಡಿಮೆ ಮಾಡಿದ್ದೀವಿ. ಒಂದು ವೇಳೆ ಇವತ್ತು ಎಸ್ಐಆರ್ ವಿಸ್ತರಣೆಯಾಗದಿದ್ರೆ ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟವಾಗಲಿದೆ. ಇದರಲ್ಲಿ ಮತದಾರರ ಹೆಸರಿಲ್ಲದಿದ್ರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ರಾಜ್ಯದಲ್ಲಿ ಎಷ್ಟು ಮತದಾರರು ಉಳಿಯುತ್ತಾರೆ, ಎಷ್ಟು ಡಿಲೀಟ್ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ. ಜೂನ್ 30ರಿಂದ ಆರಂಭವಾಗಿರುವಂತಹ ಎಸ್ಐಆರ್ಗೆ ಇಂದು ಕೊನೆಯ ದಿನ. ಈ ಬಾರಿ 1,08,00,000 ಮತದಾರರು ಡೇಂಜರ್ ಝೋನ್ನಲ್ಲಿದ್ದಾರೆ. ಎರಡೆರಡು ಬಾರಿಯ ವಿಸ್ತರಣೆಯಾದಂತಹ ಎಸ್ಐಆರ್ ಮೂರನೇ ಬಾರಿ ಮುಂದೂಡಿಕೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮೂಡಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಇಂದು ಕೊನೆಯ ದಿನ. 4 ಕೋಟಿಗೂ ಅಧಿಕ ಫಾರಂ ಡಿಜಿಟಲೀಕರಣ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭಗೊಂಡ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಇಂದು ಕೊನೆಯ ದಿನ. ಇಂದು ಬೂತ್ ಮಟ್ಟದ ಅಧಿಕಾರಿಗಳ ಮನೆ ಮನೆಯ ಭೇಟಿಯ ಕೊನೆಯ ದಿನವಾಗಿದ್ದು, ಈ ಹಿನ್ನೆಲೆ ಮತ್ತೆ ಎಸ್ಐಆರ್ ದಿನಾಂಕ ಮತ್ತೆ ವಿಸ್ತರಣೆಯಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಸಾಕಷ್ಟು ಕೆಲಸ ಬಾಕಿ ಇದೆ. ಸದ್ಯ ಎಸ್ಐಆರ್ ಪ್ರಕ್ರಿಯೆ ನೋಡೋದಾದ್ರೆ ಎಸ್ಐಆರ್ ಚಿತ್ರಣ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆಯಾಗಿದ್ದು, ಈ ಪೈಕಿ 4,40,97,719 ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. 1,08,34,595 ಎಎಸ್ ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ.
ಈ ಪೈಕಿ 15,30,30,449 ಮತದಾರರು ನಾಪತ್ತೆಯಾದರೆ 65,62,586 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 15,38,600 ಮತದಾರರು ಮೃತಪಟ್ಟರೆ 7,07,095 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. 3,95,865 ಇತರೆ ಮತದಾರರು ಪತ್ತೆಯಾಗಿದ್ದಾರೆ. ಮೊದಲ ಕರಡು ಪಟ್ಟಿಯಿಂದ 1.8 ಕೋಟಿ ಜನ ಹೊರಕ್ಕೆ. ಎಎಸ್ಡಿಡಿಒ ಕಡಿಮೆ ಮಾಡಲು ಹಲವು ಕ್ರಮ. ಆಪರೇಷನ್ ಎಎಸ್ಡಿಡಿಒ ಎಸ್ಐಆರ್ ವಿಸ್ತರಣೆ ಅನಿವಾರ್ಯವ? ರಾಜ್ಯದಲ್ಲಿ 1,08,34,595 ಮತದಾರರು ಪತ್ತೆಯಾಗಿದ್ದು ಇವರನ್ನು ಮೊದಲ ಕರಡು ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಎಎಸ್ಡಿಡಿಒ ಮತದಾರರಿಗೆ ಕಾಲ್ ಮಾಡಿ ಗಣತಿ ನಮೂನೆ ಕೊಡುವಂತಹ ಕೆಲಸವನ್ನ ಬಿಎಲ್ಒ ಬಿಎಲ್ಎಗಳು ಮಾಡಿದ್ದಾರೆ. ಯಾರ್ಯಾರು ಶಿಫ್ಟ್ ಆಗಿದ್ದಾರೋ ಅಂತವರನ್ನ ಮತ್ತೆ ಹುಡುಕಿ ಫಾರ್ಮ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಎರಡನೇ ಬಾರಿ ಎಸ್ಐಆರ್ ವಿಸ್ತರಣೆಯಾದ ಬಳಿಕ ಬರೋಬ್ಬರಿ 2,50,000ಕ್ಕೂ ಅಧಿಕ ಮತದಾರರಿಗೆ ಫಾರ್ಮ್ ಕೊಟ್ಟು ಎಸ್ಐಆರ್ನಲ್ಲಿ ಭಾಗಿಯಾಗುವಂತೆ ಮಾಡಲಾಗಿದ್ದು, ದಕ್ಷಿಣ ಪಾಲಿಕೆಯೊಂದರಲ್ಲಿಯೇ 30,000ಕ್ಕೂ ಅಧಿಕ ಮತದಾರರನ್ನ ಪತ್ತೆ ಹಚ್ಚಿ ಎನ್ಯುಮರೇಷನ್ ಫಾರ್ಮ್ ಕೊಡಲಾಗಿದೆ. ಸಾಧಾರಣ ಅದು ಡಿಜಿಟೈಸೇಷನ್ ಆಗಿ ನೋ ಮ್ಯಾಪಿಂಗ್ ಇತ್ಯಾದಿ ಎಲ್ಲ ಆಗಿದ್ರೆ ಅದನ್ನ ರೋಲ್ ಬ್ಯಾಕ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಮ್ಮಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಏನ್ ಮಾಡಿದೀವಿ, ಅಲ್ಲಿ ಸಾರ್ವಜನಿಕರು ಬಂದು ಅವರು 2002ನೇ ಇಸ್ವಿಯ ವಿವರಗಳನ್ನು ಹುಡುಕ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹುಡುಕಿ ಅವ್ರು ಸ್ವತಃ ಹುಡುಕ್ಬೋದು, ನಮ್ಮ ಸಿಬ್ಬಂದಿ ಸಹಾಯದಿಂದ ಕೂಡ ಹುಡುಕ್ಬೋದು. ಹುಡುಕಿ ಅದನ್ನ ಸರಿ ಮಾಡಿ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟರೆ ಅದು ಪುನಃ ಅನಾಮಲಿನ ತೆಗೆದು ಸರಿಯಾದ ರೀತಿಯಲ್ಲಿ ಡಿಜಿಟೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಸಾಧಾರಣ 38,000ದಷ್ಟು ಅನಾಮಲಿ ನಾವು ಈಗಾಗಲೇ ಕಡಿಮೆ ಮಾಡಿದ್ದೀವಿ. ಒಂದು ವೇಳೆ ಇವತ್ತು ಎಸ್ಐಆರ್ ವಿಸ್ತರಣೆಯಾಗದಿದ್ರೆ ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟವಾಗಲಿದೆ. ಇದರಲ್ಲಿ ಮತದಾರರ ಹೆಸರಿಲ್ಲದಿದ್ರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ರಾಜ್ಯದಲ್ಲಿ ಎಷ್ಟು ಮತದಾರರು ಉಳಿಯುತ್ತಾರೆ, ಎಷ್ಟು ಡಿಲೀಟ್ ಆಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ.